ದೆಹಲಿಯ ಕೆಂಪುಕೋಟೆ ಬಳಿಯ ಭೀಕರ ಸ್ಫೋಟದ ಹಿಂದೆ ಎಷ್ಟೆಲ್ಲ ವಿಚಾರಗಳು ಬಯಲಿಗೆ ಬರ್ತಾ ಇದ್ದಾವೆ. ಕೆಲವೇ ಕ್ಷಣಗಳಲ್ಲಿ ಈಗಾಗಲೇ ಹೇಳಿದ ಹಾಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೈ ವೋಲ್ಟೇಜ್ ಮೀಟಿಂಗ್ 9:30ಗೆ ಆರಂಭ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ದೆಹಲಿಯಲ್ಲಿ ನಡೀತಾ ಇರತಕ್ಕಂಥ ಮೀಟಿಂಗ್ ಕೇಂದ್ರ ಗೃಹ ಸಚಿವಾಲಯದಲ್ಲಿ ಹಿರಿಯ ಅಧಿಕಾರಿಗಳ ಜೊತೆ, ಗುಪ್ತಚರ ಅಧಿಕಾರಿಗಳ ಜೊತೆ ಎಲ್ಲ ಆಯಾಮದಲ್ಲೂ ಕೂಡ ಚರ್ಚೆ ನಡೆಸಲಿದ್ದಾರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ಈಗಾಗಲೇ ಬಹಳ ಕ್ಲಿಯರ್ ಆಗಿ ಗೃಹ ಇಲಾಖೆ ಹೇಳಿರ್ತಕ್ಕಂಥದ್ದು, ಇದನ್ನ ನಾವು ಯುದ್ಧ ಅಂತ, ಭಯೋತ್ಪಾದನೆ ಎನಿ ಆಕ್ಟ್ ಆಫ್ ಟೆರರಿಸಂ ವಿಲ್ ಬಿ ಕನ್ಸಿಡರ್ಡ್ ಆಸ್ ವಾರ್ ಅಂತ ಪಿಎಂ ಹೇಳ್ಬಿಟ್ಟಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಅವರ ಮಾತುಗಳಲ್ಲಿ ಹೇಳಿದ್ದಾರೆ. ಸೊ ಸುಮ್ಮನೆ ಬಿಡೋ ಮಾತೇ ಇಲ್ಲ ಅನ್ನುವಂಥದ್ದು. ಅದರ ಪ್ರಕಾರವಾಗಿ ಕೇಂದ್ರ ಗೃಹ ಸಚಿವಾಲಯ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಅನ್ನು ನಡೆಸಲಿದೆ. ಮುಂದಿನ ಕ್ರಮ ಏನು ಮತ್ತು ಇದರ ಕರಿನೆರಳು ಇನ್ನೂ ಎಲ್ಲಿವರೆಗೆ ಹರಡಿದೆ, ಇನ್ನೂ ಏನೆಲ್ಲ ಭಯೋತ್ಪಾದಕ ಕೃತ್ಯಗಳನ್ನ ಮಾಡೋದಕ್ಕೆ ಪ್ಲಾನ್ ಮಾಡಿದ್ರು, ಮತ್ತೆ ಈಗ ಆಲ್ರೆಡಿ ಬೇಕಾದಷ್ಟು ಮಟ್ಟ ಹಾಕಿರ್ತಾರೆ, ಕಾರ್ಯಾಚರಣೆ ನಡೀತಾನೆ ಇರುತ್ತೆ, ಮಟ್ಟ ಹಾಕುವ ಕಾರ್ಯಾಚರಣೆ. ಅದರ ಭಾಗವಾಗಿಯೇ ಬಹುಶಃ ನಿನ್ನೆಯ ಫರೀದಾಬಾದ್ನಲ್ಲಿ 3,000 ಕೆಜಿಗೂ ಹೆಚ್ಚು ಸ್ಫೋಟಕಗಳನ್ನು ವಶಪಡಿಸಿಕೊಂಡಿರ್ತಕ್ಕಂಥದ್ದು. ಸೊ ಇನ್ನೂ ಎಷ್ಟು ತ್ವರಿತವಾಗಿ, ಇನ್ನೂ ಎಷ್ಟು ಅಗ್ರೆಸಿವ್ ಆಗಿ ಇವ್ರನ್ನ ಮಟ್ಟ ಹಾಕೋ ಕೆಲಸ ಮಾಡಬೇಕೋ ಅದನ್ನ ಮಾಡ್ತಾರೆ. ಅದಕ್ಕೆ ಹೈ ವೋಲ್ಟೇಜ್ ಮೀಟಿಂಗ್ 9:30ಗೆ ನಡೆಯಲಿದೆ. ನೀವು ಈಗ ನೋಡ್ತಾ ಇರುವಂತದ್ದು ದೆಹಲಿಯ ಈ ಕ್ಷಣದ ಲೈವ್ ದೃಶ್ಯಗಳು. ರಿಪಬ್ಲಿಕ್ ಕನ್ನಡ ನಿಮಗೋಸ್ಕರ ದೆಹಲಿಯ ಈ ಕ್ಷಣದ ಲೈವ್ ದೃಶ್ಯಗಳು, ಆ ಸ್ಥಳದ ಲೈವ್ ದೃಶ್ಯಗಳನ್ನ ತರ್ತಾ ಇದೆ. ಎಫ್ಎಸ್ಎಲ್ ತಜ್ಞರು ಬಂದು ಮಾಹಿತಿ ಸಂಗ್ರಹ ಮಾಡ್ತಾ ಇದ್ದಾರೆ, ಸ್ಯಾಂಪಲ್ಗಳನ್ನ ಸಂಗ್ರಹ ಮಾಡ್ತಾ ಇದ್ದಾರೆ. ಜನರ ಹತ್ರ ಮಾತಾಡ್ತಾರೆ, ಏನೆಲ್ಲ ಮಾಹಿತಿ ಸಿಗುತ್ತೆ ಅದನ್ನ ಸಂಗ್ರಹ ಮಾಡ್ತಾರೆ. ಅದೇ ರೀತಿಯಲ್ಲಿ ಎಫ್ಎಸ್ಎಲ್ ತಜ್ಞರು ಅಲ್ಲಿ ಸ್ಥಳದಲ್ಲಿ ಸಿಕ್ಕುವ ಸ್ಯಾಂಪಲ್ಗಳನ್ನ ಸಂಗ್ರಹ ಮಾಡ್ಕೊಂಡು ಹೋಗ್ತಾರೆ. ದೆಹಲಿಯ ಕೆಂಪುಕೋಟೆ ಬಳಿಯ ಭೀಕರ ಸ್ಫೋಟದ ಹಿಂದೆ ಎಷ್ಟೆಲ್ಲ ವಿಚಾರಗಳು ಬಯಲಿಗೆ ಬರ್ತಾ ಇದ್ದಾವೆ. ಕೆಲವೇ ಕ್ಷಣಗಳಲ್ಲಿ ಈಗಾಗಲೇ ಹೇಳಿದ ಹಾಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೈ ವೋಲ್ಟೇಜ್ ಮೀಟಿಂಗ್ 9:30ಗೆ ಆರಂಭ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ದೆಹಲಿಯಲ್ಲಿ ನಡೀತಾ ಇರತಕ್ಕಂಥ ಮೀಟಿಂಗ್ ಕೇಂದ್ರ ಗೃಹ ಸಚಿವಾಲಯದಲ್ಲಿ ಹಿರಿಯ ಅಧಿಕಾರಿಗಳ ಜೊತೆ, ಗುಪ್ತಚರ ಅಧಿಕಾರಿಗಳ ಜೊತೆ ಎಲ್ಲ ಆಯಾಮದಲ್ಲೂ ಕೂಡ ಚರ್ಚೆ ನಡೆಸಲಿದ್ದಾರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ಈಗಾಗಲೇ ಬಹಳ ಕ್ಲಿಯರ್ ಆಗಿ ಗೃಹ ಇಲಾಖೆ ಹೇಳಿರ್ತಕ್ಕಂಥದ್ದು, ಇದನ್ನ ನಾವು ಯುದ್ಧ ಅಂತ, ಭಯೋತ್ಪಾದನೆ ಎನಿ ಆಕ್ಟ್ ಆಫ್ ಟೆರರಿಸಂ ವಿಲ್ ಬಿ ಕನ್ಸಿಡರ್ಡ್ ಆಸ್ ವಾರ್ ಅಂತ ಪಿಎಂ ಹೇಳ್ಬಿಟ್ಟಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಅವರ ಮಾತುಗಳಲ್ಲಿ ಹೇಳಿದ್ದಾರೆ. ಸೊ ಸುಮ್ಮನೆ ಬಿಡೋ ಮಾತೇ ಇಲ್ಲ ಅನ್ನುವಂಥದ್ದು. ಅದರ ಪ್ರಕಾರವಾಗಿ ಕೇಂದ್ರ ಗೃಹ ಸಚಿವಾಲಯ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಅನ್ನು ನಡೆಸಲಿದೆ. ಮುಂದಿನ ಕ್ರಮ ಏನು ಮತ್ತು ಇದರ ಕರಿನೆರಳು ಇನ್ನೂ ಎಲ್ಲಿವರೆಗೆ ಹರಡಿದೆ, ಇನ್ನೂ ಏನೆಲ್ಲ ಭಯೋತ್ಪಾದಕ ಕೃತ್ಯಗಳನ್ನ ಮಾಡೋದಕ್ಕೆ ಪ್ಲಾನ್ ಮಾಡಿದ್ರು, ಮತ್ತೆ ಈಗ ಆಲ್ರೆಡಿ ಬೇಕಾದಷ್ಟು ಮಟ್ಟ ಹಾಕಿರ್ತಾರೆ, ಕಾರ್ಯಾಚರಣೆ ನಡೀತಾನೆ ಇರುತ್ತೆ, ಮಟ್ಟ ಹಾಕುವ ಕಾರ್ಯಾಚರಣೆ. ಅದರ ಭಾಗವಾಗಿಯೇ ಬಹುಶಃ ನಿನ್ನೆಯ ಫರೀದಾಬಾದ್ನಲ್ಲಿ 3,000 ಕೆಜಿಗೂ ಹೆಚ್ಚು ಸ್ಫೋಟಕಗಳನ್ನು ವಶಪಡಿಸಿಕೊಂಡಿರ್ತಕ್ಕಂಥದ್ದು. ಸೊ ಇನ್ನೂ ಎಷ್ಟು ತ್ವರಿತವಾಗಿ, ಇನ್ನೂ ಎಷ್ಟು ಅಗ್ರೆಸಿವ್ ಆಗಿ ಇವ್ರನ್ನ ಮಟ್ಟ ಹಾಕೋ ಕೆಲಸ ಮಾಡಬೇಕೋ ಅದನ್ನ ಮಾಡ್ತಾರೆ. ಅದಕ್ಕೆ ಹೈ ವೋಲ್ಟೇಜ್ ಮೀಟಿಂಗ್ 9:30ಗೆ ನಡೆಯಲಿದೆ. ನೀವು ಈಗ ನೋಡ್ತಾ ಇರುವಂತದ್ದು ದೆಹಲಿಯ ಈ ಕ್ಷಣದ ಲೈವ್ ದೃಶ್ಯಗಳು. ರಿಪಬ್ಲಿಕ್ ಕನ್ನಡ ನಿಮಗೋಸ್ಕರ ದೆಹಲಿಯ ಈ ಕ್ಷಣದ ಲೈವ್ ದೃಶ್ಯಗಳು, ಆ ಸ್ಥಳದ ಲೈವ್ ದೃಶ್ಯಗಳನ್ನ ತರ್ತಾ ಇದೆ. ಎಫ್ಎಸ್ಎಲ್ ತಜ್ಞರು ಬಂದು ಮಾಹಿತಿ ಸಂಗ್ರಹ ಮಾಡ್ತಾ ಇದ್ದಾರೆ, ಸ್ಯಾಂಪಲ್ಗಳನ್ನ ಸಂಗ್ರಹ ಮಾಡ್ತಾ ಇದ್ದಾರೆ. ಜನರ ಹತ್ರ ಮಾತಾಡ್ತಾರೆ, ಏನೆಲ್ಲ ಮಾಹಿತಿ ಸಿಗುತ್ತೆ ಅದನ್ನ ಸಂಗ್ರಹ ಮಾಡ್ತಾರೆ. ಅದೇ ರೀತಿಯಲ್ಲಿ ಎಫ್ಎಸ್ಎಲ್ ತಜ್ಞರು ಅಲ್ಲಿ ಸ್ಥಳದಲ್ಲಿ ಸಿಕ್ಕುವ ಸ್ಯಾಂಪಲ್ಗಳನ್ನ ಸಂಗ್ರಹ ಮಾಡ್ಕೊಂಡು ಹೋಗ್ತಾರೆ. ದೆಹಲಿಯ ಕೆಂಪುಕೋಟೆ ಬಳಿಯ ಭೀಕರ ಸ್ಫೋಟದ ಹಿಂದೆ ಎಷ್ಟೆಲ್ಲ ವಿಚಾರಗಳು ಬಯಲಿಗೆ ಬರ್ತಾ ಇದ್ದಾವೆ. ಕೆಲವೇ ಕ್ಷಣಗಳಲ್ಲಿ ಈಗಾಗಲೇ ಹೇಳಿದ ಹಾಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೈ ವೋಲ್ಟೇಜ್ ಮೀಟಿಂಗ್ 9:30ಗೆ ಆರಂಭ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ದೆಹಲಿಯಲ್ಲಿ ನಡೀತಾ ಇರತಕ್ಕಂಥ ಮೀಟಿಂಗ್ ಕೇಂದ್ರ ಗೃಹ ಸಚಿವಾಲಯದಲ್ಲಿ ಹಿರಿಯ ಅಧಿಕಾರಿಗಳ ಜೊತೆ, ಗುಪ್ತಚರ ಅಧಿಕಾರಿಗಳ ಜೊತೆ ಎಲ್ಲ ಆಯಾಮದಲ್ಲೂ ಕೂಡ ಚರ್ಚೆ ನಡೆಸಲಿದ್ದಾರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ಈಗಾಗಲೇ ಬಹಳ ಕ್ಲಿಯರ್ ಆಗಿ ಗೃಹ ಇಲಾಖೆ ಹೇಳಿರ್ತಕ್ಕಂಥದ್ದು, ಇದನ್ನ ನಾವು ಯುದ್ಧ ಅಂತ, ಭಯೋತ್ಪಾದನೆ ಎನಿ ಆಕ್ಟ್ ಆಫ್ ಟೆರರಿಸಂ ವಿಲ್ ಬಿ ಕನ್ಸಿಡರ್ಡ್ ಆಸ್ ವಾರ್ ಅಂತ ಪಿಎಂ ಹೇಳ್ಬಿಟ್ಟಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಅವರ ಮಾತುಗಳಲ್ಲಿ ಹೇಳಿದ್ದಾರೆ. ಸೊ ಸುಮ್ಮನೆ ಬಿಡೋ ಮಾತೇ ಇಲ್ಲ ಅನ್ನುವಂಥದ್ದು. ಅದರ ಪ್ರಕಾರವಾಗಿ ಕೇಂದ್ರ ಗೃಹ ಸಚಿವಾಲಯ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಅನ್ನು ನಡೆಸಲಿದೆ. ಮುಂದಿನ ಕ್ರಮ ಏನು ಮತ್ತು ಇದರ
ಕರಿನೆರಳು ಇನ್ನೂ ಎಲ್ಲಿವರೆಗೆ ಹರಡಿದೆ, ಇನ್ನೂ ಏನೆಲ್ಲ ಭಯೋತ್ಪಾದಕ ಕೃತ್ಯಗಳನ್ನ ಮಾಡೋದಕ್ಕೆ ಪ್ಲಾನ್ ಮಾಡಿದ್ರು, ಮತ್ತೆ ಈಗ ಆಲ್ರೆಡಿ ಬೇಕಾದಷ್ಟು ಮಟ್ಟ ಹಾಕಿರ್ತಾರೆ, ಕಾರ್ಯಾಚರಣೆ ನಡೀತಾನೆ ಇರುತ್ತೆ, ಮಟ್ಟ ಹಾಕುವ ಕಾರ್ಯಾಚರಣೆ. ಅದರ ಭಾಗವಾಗಿಯೇ ಬಹುಶಃ ನಿನ್ನೆಯ ಫರೀದಾಬಾದ್ನಲ್ಲಿ 3,000 ಕೆಜಿಗೂ ಹೆಚ್ಚು ಸ್ಫೋಟಕಗಳನ್ನು ವಶಪಡಿಸಿಕೊಂಡಿರ್ತಕ್ಕಂಥದ್ದು. ಸೊ ಇನ್ನು ಎಷ್ಟು ತ್ವರಿತವಾಗಿ, ಇನ್ನು ಎಷ್ಟು ಅಗ್ರೆಸಿವ್ ಆಗಿ ಇವ್ರನ್ನ ಮಟ್ಟ ಹಾಕೋ ಕೆಲಸ ಮಾಡಬೇಕೋ ಅದನ್ನ ಮಾಡ್ತಾರೆ. ಅದಕ್ಕೆ ಹೈ ವೋಲ್ಟೇಜ್ ಮೀಟಿಂಗ್ 9:30ಕ್ಕೆ ನಡೆಯಲಿದೆ. ನೀವು ಈಗ ನೋಡ್ತಾ ಇರುವಂತದ್ದು ದೆಹಲಿಯ ಈ ಕ್ಷಣದ ಲೈವ್ ದೃಶ್ಯಗಳು. ರಿಪಬ್ಲಿಕ್ ಕನ್ನಡ ನಿಮಗೋಸ್ಕರ ದೆಹಲಿಯ ಈ ಕ್ಷಣದ ಲೈವ್ ದೃಶ್ಯಗಳು, ಆ ಸ್ಥಳದ ಲೈವ್ ದೃಶ್ಯಗಳನ್ನ ತರ್ತಾ ಇದೆ. FSL ತಜ್ಞರು ಬಂದು ಮಾಹಿತಿ ಸಂಗ್ರಹ ಮಾಡ್ತಾ ಇದ್ದಾರೆ, ಸ್ಯಾಂಪಲ್ಗಳನ್ನ ಸಂಗ್ರಹ ಮಾಡ್ತಾ ಇದ್ದಾರೆ. ಜನರ ಹತ್ರ ಮಾತಾಡ್ತಾರೆ, ಏನೆಲ್ಲ ಮಾಹಿತಿ ಸಿಕ್ಕುತ್ತೆ ಅದನ್ನ ಸಂಗ್ರಹ ಮಾಡ್ತಾರೆ. ಅದೇ ರೀತಿಯಲ್ಲಿ FSL ತಜ್ಞರು ಅಲ್ಲಿ ಸ್ಥಳದಲ್ಲಿ ಸಿಕ್ಕುವ ಸ್ಯಾಂಪಲ್ಗಳನ್ನ ಸಂಗ್ರಹ ಮಾಡ್ಕೊಂಡು ಹೋಗ್ತಾರೆ. ದೆಹಲಿಯ ಕೆಂಪುಕೋಟೆ ಬಳಿಯ ಭೀಕರ ಸ್ಫೋಟದ ಹಿಂದೆ ಎಷ್ಟೆಲ್ಲ ವಿಚಾರಗಳು ಬಯಲಿಗೆ ಬರ್ತಾ ಇದ್ದಾವೆ. ಕೆಲವೇ ಕ್ಷಣಗಳಲ್ಲಿ ಈಗಾಗಲೇ ಹೇಳಿದ ಹಾಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೈ ವೋಲ್ಟೇಜ್ ಮೀಟಿಂಗ್ 9:30ಕ್ಕೆ ಆರಂಭ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ದೆಹಲಿಯಲ್ಲಿ ನಡೀತಾ ಇರತಕ್ಕಂಥ ಮೀಟಿಂಗ್ ಕೇಂದ್ರ ಗೃಹ ಸಚಿವಾಲಯದಲ್ಲಿ ಹಿರಿಯ ಅಧಿಕಾರಿಗಳ ಜೊತೆ, ಗುಪ್ತಚರ ಅಧಿಕಾರಿಗಳ ಜೊತೆ ಎಲ್ಲ ಆಯಾಮದಲ್ಲೂ ಕೂಡ ಚರ್ಚೆ ನಡೆಸಲಿದ್ದಾರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ಈಗಾಗಲೇ ಬಹಳ ಕ್ಲಿಯರ್ ಆಗಿ ಗೃಹ ಇಲಾಖೆ ಹೇಳಿರ್ತಕ್ಕಂಥದ್ದು, ಇದನ್ನ ನಾವು ಯುದ್ಧ ಅಂತ, ಭಯೋತ್ಪಾದನೆ ಎನಿ ಆಕ್ಟ್ ಆಫ್ ಟೆರರಿಸಂ ವಿಲ್ ಬಿ ಕನ್ಸಿಡರ್ಡ್ ಆಸ್ ವಾರ್ ಅಂತ PM ಹೇಳ್ಬಿಟ್ಟಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಅವರ ಮಾತುಗಳಲ್ಲಿ ಹೇಳಿದ್ದಾರೆ. ಸೊ ಸುಮ್ಮನೆ ಬಿಡೋ ಮಾತೇ ಇಲ್ಲ ಅನ್ನುವಂಥದ್ದು. ಅದರ ಪ್ರಕಾರವಾಗಿ ಕೇಂದ್ರ ಗೃಹ ಸಚಿವಾಲಯ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಅನ್ನು ನಡೆಸಲಿದೆ. ಮುಂದಿನ ಕ್ರಮ ಏನು ಮತ್ತು ಇದರ ಕರಿನೆರಳು ಇನ್ನೂ ಎಲ್ಲಿವರೆಗೆ ಹರಡಿದೆ, ಇನ್ನೂ ಏನೆಲ್ಲ ಭಯೋತ್ಪಾದಕ ಕೃತ್ಯಗಳನ್ನ ಮಾಡೋದಕ್ಕೆ ಪ್ಲಾನ್ ಮಾಡಿದ್ರು, ಮತ್ತೆ ಈಗ ಆಲ್ರೆಡಿ ಬೇಕಾದಷ್ಟು ಮಟ್ಟ ಹಾಕಿರ್ತಾರೆ, ಕಾರ್ಯಾಚರಣೆ ನಡೀತಾನೆ ಇರುತ್ತೆ, ಮಟ್ಟ ಹಾಕುವ ಕಾರ್ಯಾಚರಣೆ. ಅದರ ಭಾಗವಾಗಿಯೇ ಬಹುಶಃ ನಿನ್ನೆಯ ಫರೀದಾಬಾದ್ನಲ್ಲಿ 3,000 ಕೆಜಿಗೂ ಹೆಚ್ಚು ಸ್ಫೋಟಕಗಳನ್ನು ವಶಪಡಿಸಿಕೊಂಡಿರ್ತಕ್ಕಂಥದ್ದು. ಸೊ ಇನ್ನು ಎಷ್ಟು ತ್ವರಿತವಾಗಿ, ಇನ್ನು ಎಷ್ಟು ಅಗ್ರೆಸಿವ್ ಆಗಿ ಇವ್ರನ್ನ ಮಟ್ಟ ಹಾಕೋ ಕೆಲಸ ಮಾಡಬೇಕೋ ಅದನ್ನ ಮಾಡ್ತಾರೆ. ಅದಕ್ಕೆ ಹೈ ವೋಲ್ಟೇಜ್ ಮೀಟಿಂಗ್ 9:30ಕ್ಕೆ ನಡೆಯಲಿದೆ. ನೀವು ಈಗ ನೋಡ್ತಾ ಇರುವಂತದ್ದು ದೆಹಲಿಯ ಈ ಕ್ಷಣದ ಲೈವ್ ದೃಶ್ಯಗಳು. ರಿಪಬ್ಲಿಕ್ ಕನ್ನಡ ನಿಮಗೋಸ್ಕರ ದೆಹಲಿಯ ಈ ಕ್ಷಣದ ಲೈವ್ ದೃಶ್ಯಗಳು, ಆ ಸ್ಥಳದ ಲೈವ್ ದೃಶ್ಯಗಳನ್ನ ತರ್ತಾ ಇದೆ. FSL ತಜ್ಞರು ಬಂದು ಮಾಹಿತಿ ಸಂಗ್ರಹ ಮಾಡ್ತಾ ಇದ್ದಾರೆ, ಸ್ಯಾಂಪಲ್ಗಳನ್ನ ಸಂಗ್ರಹ ಮಾಡ್ತಾ ಇದ್ದಾರೆ. ಜನರ ಹತ್ರ ಮಾತಾಡ್ತಾರೆ, ಏನೆಲ್ಲ ಮಾಹಿತಿ ಸಿಕ್ಕುತ್ತೆ ಅದನ್ನ ಸಂಗ್ರಹ ಮಾಡ್ತಾರೆ. ಅದೇ ರೀತಿಯಲ್ಲಿ FSL ತಜ್ಞರು ಅಲ್ಲಿ ಸ್ಥಳದಲ್ಲಿ ಸಿಕ್ಕುವ ಸ್ಯಾಂಪಲ್ಗಳನ್ನ ಸಂಗ್ರಹ ಮಾಡ್ಕೊಂಡು ಹೋಗ್ತಾರೆ. ದೆಹಲಿಯ ಕೆಂಪುಕೋಟೆ ಬಳಿಯ ಭೀಕರ ಸ್ಫೋಟದ ಹಿಂದೆ ಎಷ್ಟೆಲ್ಲ ವಿಚಾರಗಳು ಬಯಲಿಗೆ ಬರ್ತಾ ಇದ್ದಾವೆ. ಕೆಲವೇ ಕ್ಷಣಗಳಲ್ಲಿ ಈಗಾಗಲೇ ಹೇಳಿದ ಹಾಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೈ ವೋಲ್ಟೇಜ್ ಮೀಟಿಂಗ್ 9:30ಕ್ಕೆ ಆರಂಭ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ದೆಹಲಿಯಲ್ಲಿ ನಡೀತಾ ಇರತಕ್ಕಂಥ ಮೀಟಿಂಗ್ ಕೇಂದ್ರ ಗೃಹ ಸಚಿವಾಲಯದಲ್ಲಿ ಹಿರಿಯ ಅಧಿಕಾರಿಗಳ ಜೊತೆ, ಗುಪ್ತಚರ ಅಧಿಕಾರಿಗಳ ಜೊತೆ ಎಲ್ಲ ಆಯಾಮದಲ್ಲೂ ಕೂಡ ಚರ್ಚೆ ನಡೆಸಲಿದ್ದಾರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ಈಗಾಗಲೇ ಬಹಳ ಕ್ಲಿಯರ್ ಆಗಿ ಗೃಹ ಇಲಾಖೆ ಹೇಳಿರ್ತಕ್ಕಂಥದ್ದು, ಇದನ್ನ ನಾವು ಯುದ್ಧ ಅಂತ, ಭಯೋತ್ಪಾದನೆ ಎನಿ ಆಕ್ಟ್ ಆಫ್ ಟೆರರಿಸಂ ವಿಲ್ ಬಿ ಕನ್ಸಿಡರ್ಡ್ ಆಸ್ ವಾರ್ ಅಂತ PM ಹೇಳ್ಬಿಟ್ಟಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಅವರ ಮಾತುಗಳಲ್ಲಿ ಹೇಳಿದ್ದಾರೆ. ಸೊ ಸುಮ್ಮನೆ ಬಿಡೋ ಮಾತೇ ಇಲ್ಲ ಅನ್ನುವಂಥದ್ದು. ಅದರ ಪ್ರಕಾರವಾಗಿ ಕೇಂದ್ರ ಗೃಹ ಸಚಿವಾಲಯ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಅನ್ನು ನಡೆಸಲಿದೆ. ಮುಂದಿನ ಕ್ರಮ ಏನು ಮತ್ತು ಇದರ ಕರಿನೆರಳು ಇನ್ನೂ ಎಲ್ಲಿವರೆಗೆ ಹರಡಿದೆ, ಇನ್ನೂ ಏನೆಲ್ಲ ಭಯೋತ್ಪಾದಕ ಕೃತ್ಯಗಳನ್ನ ಮಾಡೋದಕ್ಕೆ ಪ್ಲಾನ್ ಮಾಡಿದ್ರು, ಮತ್ತೆ ಈಗ ಆಲ್ರೆಡಿ ಬೇಕಾದಷ್ಟು ಮಟ್ಟ ಹಾಕಿರ್ತಾರೆ, ಕಾರ್ಯಾಚರಣೆ ನಡೀತಾನೆ ಇರುತ್ತೆ, ಮಟ್ಟ ಹಾಕುವ ಕಾರ್ಯಾಚರಣೆ. ಅದರ ಭಾಗವಾಗಿಯೇ ಬಹುಶಃ ನಿನ್ನೆಯ ಫರೀದಾಬಾದ್ನಲ್ಲಿ 3,000 ಕೆಜಿಗೂ ಹೆಚ್ಚು ಸ್ಫೋಟಕಗಳನ್ನು ವಶಪಡಿಸಿಕೊಂಡಿರ್ತಕ್ಕಂಥದ್ದು. ಸೊ ಇನ್ನು ಎಷ್ಟು ತ್ವರಿತವಾಗಿ, ಇನ್ನು ಎಷ್ಟು ಅಗ್ರೆಸಿವ್ ಆಗಿ ಇವ್ರನ್ನ ಮಟ್ಟ ಹಾಕೋ ಕೆಲಸ ಮಾಡಬೇಕೋ ಅದನ್ನ ಮಾಡ್ತಾರೆ. ಅದಕ್ಕೆ ಹೈ ವೋಲ್ಟೇಜ್ ಮೀಟಿಂಗ್ 9:30ಕ್ಕೆ ನಡೆಯಲಿದೆ. ನೀವು ಈಗ ನೋಡ್ತಾ ಇರುವಂತದ್ದು ದೆಹಲಿಯ ಈ ಕ್ಷಣದ ಲೈವ್ ದೃಶ್ಯಗಳು. ರಿಪಬ್ಲಿಕ್ ಕನ್ನಡ ನಿಮಗೋಸ್ಕರ ದೆಹಲಿಯ ಈ ಕ್ಷಣದ ಲೈವ್ ದೃಶ್ಯಗಳು, ಆ ಸ್ಥಳದ ಲೈವ್ ದೃಶ್ಯಗಳನ್ನ ತರ್ತಾ ಇದೆ. FSL ತಜ್ಞರು ಬಂದು ಮಾಹಿತಿ ಸಂಗ್ರಹ ಮಾಡ್ತಾ ಇದ್ದಾರೆ, ಸ್ಯಾಂಪಲ್ಗಳನ್ನ ಸಂಗ್ರಹ ಮಾಡ್ತಾ ಇದ್ದಾರೆ. ಜನರ ಹತ್ರ ಮಾತಾಡ್ತಾರೆ, ಏನೆಲ್ಲ ಮಾಹಿತಿ ಸಿಕ್ಕುತ್ತೆ ಅದನ್ನ ಸಂಗ್ರಹ ಮಾಡ್ತಾರೆ. ಅದೇ ರೀತಿಯಲ್ಲಿ FSL ತಜ್ಞರು ಅಲ್ಲಿ ಸ್ಥಳದಲ್ಲಿ ಸಿಕ್ಕುವ ಸ್ಯಾಂಪಲ್ಗಳನ್ನ ಸಂಗ್ರಹ ಮಾಡ್ಕೊಂಡು ಹೋಗ್ತಾರೆ.